ಎಲ್ರಿಗೂ ನನ್ನ ನಮಸ್ಕಾರ. ಕಳೆದ ವಿಡಿಯೋನಲ್ಲಿ ಬಂಧನದ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಅಂತ ಹೇಳಿದ್ದೆ. ತಿಳಿಸಿಲ್ಲ, ಇರಲಿ, ಮುಂದಕ್ಕೆ ಖಂಡಿತ ನಿಮಗೆ ಕಮೆಂಟ್ ಮಾಡಿ ಉತ್ತರ ಕೊಡಬೇಕು. ಅವ್ರಿಗೆ ನಾನು ಕಮೆಂಟ್ ಮಾಡಬೇಕು, ತಿಳಿಸ್ಬೇಕು ಅನ್ನೋಂಥ ಮನಸ್ಥಿತಿ ಬಂದೇ ಬರುತ್ತೆ ನೋಡಿ. ಇದು ಶತಸಿದ್ಧ. ಸರಿ, ವಿಷಯಕ್ಕೆ ಬರೋಣ. ಪರಮಸತ್ಯದ ನೆಲೆಗಟ್ಟಿನಲ್ಲಿ ಹೇಳೋದೇ ಆದರೆ ಇಲ್ಲಿ ಬಂಧನ ಅನ್ನೋದೇ ಇಲ್ವಲ್ಲ ಅಂತ ಹೇಳಿದ್ದೆ. ಬಂಧನದಲ್ಲಿ ಇದ್ದೀನಿ ಅಂತ ಅನ್ನಿಸ್ತಾ ಇರೋನಿಗೆ ಮಾತ್ರ ಮೋಕ್ಷಾಪೇಕ್ಷೆ ಅಂತ ಕೂಡ ಹೇಳಿದ್ದೆ. ನಿಮ್ಮನ್ನು ಪ್ರಶ್ನೆ ಮಾಡಿದ್ದೆ, ನಿಮಗೆ ಬಂಧನದಲ್ಲಿ ಇದ್ದೀನಿ ಅಂತ ಅನ್ನಿಸ್ತಾ ಇದೆಯಾ ಅಂತ. ಈ ಬಂಧನ ಅಂದ್ರೇನು ಹಾಗಾದರೆ? ಯಾವುದಾದ್ರೂ ಒಂದು ವಿಷಯದ ಚೌಕಟ್ಟಿನಲ್ಲಿ ನಮ್ಮನ್ನು ನಾವು ಇಟ್ಕೊಳ್ಳೋದು, ಒಂದು ಬೌಂಡ್ರಿ ಹಾಕ್ಕೊಂಡು ಆ ಬೌಂಡ್ರಿ ಒಳಗಡೆ ಇಟ್ಕೊಳ್ಳೋದು, ನಮ್ಮನ್ನು ನಾವು ಕಟ್ಟಿ ಹಾಕ್ಕೊಳ್ಳೋದನ್ನೇ ಬಂಧನ ಅಂತ ಅನ್ನೋದು. ಇವಾಗ ವಿಷಯಾಸಕ್ತಿಯ ಬಂಧನ ಅನ್ನಬಹುದು. ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಯಾವುದಾದ್ರೂ ಒಂದು ವಸ್ತು, ವಿಷಯ, ವ್ಯಕ್ತಿ ಅಂತಲೇ ಅಂದ್ಕೊಳ್ಳೋಣ. ಅದನ್ನು ತಿಳಿದುಕೊಳ್ಳೋದ್ರಿಂದ, ಇವಾಗ ವಸ್ತು ಬಗ್ಗೆ ತಿಳ್ಕೊಳ್ಳೋದ್ರಿಂದ ಆಗಲಿ, ಇಲ್ಲ ಆ ವಿಷಯ ಅಂತ ತಿಳ್ಕೊಳ್ಳೋದ್ರಿಂದ ಆಗಲಿ, ಇಲ್ಲ ಆ ವ್ಯಕ್ತಿ ಬಗ್ಗೆ ನಾವೇನನ್ನಾದರೂ ತಿಳ್ಕೊಳ್ಳೋದ್ರಿಂದ ಆಗಲಿ, ಸಾಮಾನ್ಯವಾಗಿ ನಮಗಾಗೋ ಲಾಭನೂ ಏನೂ ಇರಲ್ಲ. ಅಥವಾ ತಿಳಿದುಕೊಳ್ಳಿಲ್ಲ ಅಂದರೆ ಆಕಾಶ ಕಳಚಿ ತಲೆ ಮೇಲೂ ಬೀಳಲ್ಲ. ಉದಾಹರಣೆಗೆ, ಪ್ರಸಕ್ತ ವಿದ್ಯಮಾನಗಳ ಕುರಿತಾದ ಆಸಕ್ತಿ, ರಾಜಕೀಯ ವಿಷಯಗಳ ಬಗ್ಗೆ ಇರೋ ಆಸಕ್ತಿ, ಎಂಟರ್ಟೈನ್ಮೆಂಟ್ ಫೀಲ್ಡು, ನ್ಯೂಸು, ಹೀಗೆ ಉದಾಹರಣೆಗಳಾಗಿ ತಗೋಬೋದು. ಏನಪ್ಪ ಅಂತಂದರೆ, ನನಗೆ ಎಲ್ಲ ಗೊತ್ತಿದೆ ಅನ್ನೋ ಹಾಗೇ ಅನ್ನಿಸ್ಬೇಕು ಅನ್ನೋಂಥ ಮನಸ್ಥಿತಿ, ನಾನೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ಭಾವ ಬರಬೇಕು ಅನ್ನುವಂಥ ಮನಸ್ಥಿತಿ ಮನುಷ್ಯನದ್ದು. ನನಗೆಲ್ಲ ಗೊತ್ತಪ್ಪ, ಏನು ಕೇಳಿದ್ರು ನನಗೆ ಗೊತ್ತು ಅಂತ ಅನ್ನಿಸ್ಕೋಬೇಕು. ಅದು ಪ್ರೈಡು, ಕಿರೀಟಕ್ಕೊಂದು ಗರಿ. ಇನ್ನು ವ್ಯಕ್ತಿ ಅನ್ನೋ ವಿಚಾರದ ಬಗ್ಗೆ ಚರ್ಚೆ ಬಂದರೆ, ಇವಾಗ ಯಾರೋ ಒಬ್ಬ ವ್ಯಕ್ತಿ ಅವನ ಬಗ್ಗೆ ನನಗೆಲ್ಲ ಗೊತ್ತಿದೆ ಅನ್ನೋ ಒಂದು ಹಮ್ಮು ಬಿಮ್ಮು ಅಂದರೆ ನಮ್ಮ ಅಹಂಭಾವ. ನಾನೇನು ಕಡಿಮೆ, ನನಗೆಲ್ಲ ಗೊತ್ತು ಅನ್ನೋ ಥರ ಇಲ್ವಾ? ಇನ್ನೊಂದು ಆ್ಯಂಗಲಲ್ಲಿ, ಇದು ನಂಗೆ ಗೊತ್ತೇ ಇಲ್ವಲ್ಲ ಅನ್ನೋ ಕೀಳರ್ಮೆ. ಅಯ್ಯೋ, ನನಗಿದು ಗೊತ್ತೇ ಇಲ್ಲ, ಛೆ ಎಂಥ ಅವಮಾನ ಅನ್ನೋ ಥರ. ಒಟ್ಟಿನಲ್ಲಿ ಯಾವುದೋ ಒಂದು ವಿಷಯದ ಸುತ್ತ ನಮ್ಮ ಮನಸ್ಸು ಆಸಕ್ತಿಯಿಂದ ಗಿರ್ಕಿ ಹೊಡಿತಾ ಒದ್ದಾಡ್ತಾ ಇರುತ್ತೆ. ಇದನ್ನೇ ನಾವು ವಿಷಯಾಸಕ್ತಿಯ ಬಂಧನ ಅಂತ ಅನ್ನಬಹುದು. ಆಮೇಲೆ ಯಾವುದಾದ್ರೂ ವಸ್ತುವಿನ ಸೆಳೆತಕ್ಕೆ ಒಳಪಟ್ಟು ಅದರ ಮಿತಿನಲ್ಲೇ ನಾವು ಬದುಕೋದು, ಇಂಥದ್ದನ್ನು ವಸ್ತುಗಳ ಬಂಧನ ಅನ್ನಬಹುದು. ಉದಾಹರಣೆಗೆ, ನನಗೆ ಈ ವಸ್ತು ಬೇಕೇ ಬೇಕಪ್ಪ, ಅದು ಇಲ್ದಿದ್ರೆ ನಂಗೆ ಬೆಲೆನೇ ಇರಲ್ಲ. ನಾನು ಕೈಗೆ ಕಟ್ಕೊಂಡ್ರೆ ಇಂಥ ರೋಲೆಕ್ಸ್ ವಾಚೇ ಕಟ್ಟಬೇಕು ಅನ್ನೋ ಥರ. ಸುಮ್ಮನೆ ಉದಾಹರಣೆಗೆ ಹೇಳಿದ್ದು. ಯಾವುದಾದ್ರೂ ಒಂದು ವಸ್ತುವನ್ನು ತನ್ನ ಘನತೆಯ ಪ್ರತೀಕ ಅನ್ನೋ ಥರ ಬಿಂಬಿಸ್ಕೊಳ್ಳೋದು, ಇಲ್ಲ ಆ ವಸ್ತು ಇಲ್ಲ ಅಂತಂದರೆ ನನ್ನ ಕೈಲಿ ಬದುಕೋಕ್ಕೆ ಆಗಲ್ಲಪ್ಪ ಅನ್ನೋ ಥರ ನಡ್ಕೊಳ್ಳೋದು, ಈ ಥರ. ಇನ್ನು ವ್ಯಕ್ತಿಗೆ ಅಂತ ತಗೊಂಡ್ರೆ, ಯಾವುದಾದ್ರೂ ವ್ಯಕ್ತಿ ಮತ್ತು ಸಂಬಂಧದಲ್ಲಿ ನಮಗೆ ನಾವೇ ಲಕ್ಷ್ಮಣ ರೇಖೆ ಹಾಕಿಕೊಂಡು ಬದುಕೋದನ್ನು ಸಂಬಂಧಗಳ ಬಂಧನ ಅಂತ ಹೇಳಬಹುದು. ಅದಕ್ಕೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಯಾವುದಾದ್ರೂ ವ್ಯಕ್ತಿ ಅಥವಾ ಸಂಬಂಧದಲ್ಲಿ ಅವರಿಲ್ದಿದ್ರೆ ನನ್ನ ಬದುಕೇ ಇಲ್ಲಪ್ಪ, ಜೀವನ ಮುಗ್ದೇ ಹೋಯಿತು ಅಂತ ಅಂದ್ಕೊಳ್ಳೋದು. ನಾನೇ ಅವ್ರಿಗೆಲ್ಲನೂ, ನಾನು ಇಲ್ದಿದ್ರೆ ಅವ್ರು ಬದುಕೋಕ್ಕೆ ಆಗಲ್ಲ ಅನ್ನೋ ಮಟ್ಟಿಗೆ ಅಂದ್ಕೊಳ್ಳೋದು. ಇಲ್ವಾ? ಅವ್ರು ಹೀಗೆ ಇರಬೇಕು, ಅವ್ರು ನನ್ನ ಜೊತೆ ಹೀಗೆ ನಡ್ಕೊಳ್ಬೇಕು, ಅವರ ಸಂಬಂಧ ಇದೇ ರೀತಿಯೇ ಇರಬೇಕು, ಅದರಲ್ಲಿ ವ್ಯತ್ಯಾಸನೇ ಬರೋ ಹಾಗಿಲ್ಲ ಅನ್ನೋ ಥರ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋದು. ಅಬ್ಬಾ, ಅವ್ರು ನನಗೆ ಮಗನೋ, ಮಗಳೋ, ಗಂಡನೋ, ಹೆಂಡ್ತಿನೋ, ಅಪ್ಪನೋ, ಅಮ್ಮನೋ, ಅಣ್ಣನೋ, ತಮ್ಮನೋ, ದೊಡ್ಡಪ್ಪನೋ ಈ ರೀತಿ ಫ್ರೆಂಡೋ, ಈ ರೀತಿ ಯಾವುದೇ ಸಂಬಂಧ ತಗೊಳ್ಳಿ, ಆ ಸಂಬಂಧಕ್ಕೆ ನಾನು ಇದೇ ರೀತಿ ಅವ್ರ ಜೊತೆ ನಡ್ಕೊಂಡು ಅವ್ರಿಗೆ ಏನೇನು ಬೇಕು ಅದನ್ನೆಲ್ಲ ನಾನು ಫುಲ್ಫಿಲ್ ಮಾಡಲೇಬೇಕು, ಆ ಸಂಬಂಧಕ್ಕೆ ಮೌಲ್ಯ ಒದಗಿಸ್ಬೇಕು ಅಂತಂದರೆ ಆಗ ಮಾತ್ರನೇ ಆ ಸಂಬಂಧಕ್ಕೆ ಬೆಲೆ ಅಂತ ಅಂದ್ಕೊಂಡು ನಮಗೆ ನಾವೇ ಲಕ್ಷ್ಮಣ ರೇಖೆ ಹಾಕ್ಕೋತೀವಲ್ವ,
ಅದೇ ಸಂಬಂಧಗಳ ಬಂಧನ ಅಂತ ಕರೆಯೋದು. ಸತ್ಯ ಏನು ಅಂತಂದರೆ ಇಲ್ಲಿ ಯಾರಿಗೂ ಅನಿವಾರ್ಯ ಅಲ್ಲ. ಸ್ನೇಹಿತರೆ, ಇನ್ನೊಂದು ಸತಿ ಹೇಳ್ತೀನಿ, ಇಲ್ಲಿ ಯಾರಿಗೂ ಅನಿವಾರ್ಯ ಅಲ್ಲ. ನಾವು ಅಂದ್ಕೊಳ್ತಿದ್ದೀವಿ ನಾವು ಇಲ್ದಿದ್ರೆ ಅವ್ರ ಜೀವನ ಮುಗ್ದೇ ಹೋಯಿತು ಅಂತ. ಆದರೆ ಸೃಷ್ಟಿ ನಿಯಮನೇ ಬೇರೆ ಇದೆ ಅಲ್ವಾ. ಯಾರಿದ್ರೂ ಸರಿ ಇಲ್ದಿದ್ರೂ ಸರಿ, ಪ್ರಕೃತಿ ಎಲ್ಲರನ್ನೂ ಕಾಯ್ತಲೇ ಇರುತ್ತೆ. ಸಾಕಷ್ಟು ವಿಚಾರಗಳು ಇಲ್ಲಿ ಪೂರ್ವ ನಿರ್ಧಾರಿತ. ಕಾಲ ಯಾರಿಗೋಸ್ಕರನೂ ಕಾಯೋದು ಇಲ್ಲ, ನಿಲ್ಲೋದೂ ಇಲ್ಲ. ಎಲ್ಲರ ಜೀವನವೂ ಅದ್ರ ಪಾಡಿಗೆ ಅದು ನಡೀತಲೇ ಇರುತ್ತೆ, ಯಾರಿರಲಿ ಯಾರು ಬಿಡಲಿ. ಆದರೆ ನಾವೇನು ಅನ್ಕೋತೀವಿ, ಅಯ್ಯೋ ನಾನು ತುಂಬ ಅನಿವಾರ್ಯನಪ್ಪ ಅವ್ರ ಬದುಕಲ್ಲಿ, ನಾನು ಇಲ್ದಿದ್ರೆ ಅವ್ರು ಬದುಕೋದೇ ಇಲ್ಲ, ಅವ್ರು ಇಲ್ದಿದ್ರೆ ನಾನು ಬದುಕೋದೇ ಇಲ್ಲ, ಈ ಥರ ಎಲ್ಲ ಅಂದ್ಕೊಳ್ತಾ ಇರ್ತೀವಿ. ಈ ಥರ ನಾವು ಅಂದ್ಕೊಳ್ಳೋದು ಅಹಂಕಾರದ ಪ್ರತೀಕ ಮತ್ತು ಅದೊಂದು ಭ್ರಮೆ. ಆ ಅಹಂಕಾರದಿಂದ ಆ ಥರ ನಾವು ಭ್ರಮಿಸ್ತಾ ಇರ್ತೀವಿ. ಇನ್ನೊಂದು ಕ್ಯಾಟಗರಿ, ಏನೂ ಇಲ್ಲ, ಎತ್ತೂ ಇಲ್ಲ, ನಮಗೆ ನಾವೇ ಏನೇನೋ ಅಂದ್ಕೊಂಬಿಡೋದು, ಕಲ್ಪಿಸ್ಕೊಂಬಿಡೋದು. ಅದು ಹೀಗಿರಬಹುದು, ಇಲ್ಲ ಹಾಗಿರಬಹುದು, ಅವ್ರು ಹೀಗೆ ಅನ್ಕೋತಾರೋ ಏನೋ, ಅವ್ರು ಹಾಗೆ ಅಂದ್ಕೊಳ್ತಾರೋ ಏನೋ, ಸೊಸೈಟಿ ಏನು ಅಂದ್ಕೊಳುತ್ತೋ ಏನೋ ನನ್ನ ಬಗ್ಗೆ ಅಂತೆಲ್ಲ ನಮಗೆ ನಾವೇ ಊಹಿಸ್ಕೊಳ್ಳೋದು, ಕಲ್ಪನೆ ಮಾಡ್ಕೊಳ್ಳೋದು. ಆ ಊಹೆ ಕಲ್ಪನೆಗೆ ತಕ್ಕಂತೆ ನಮ್ಮನ್ನು ನಾವು ಒಂದು ಬಂಧನಕ್ಕೆ ಒಳಪಡಿಸ್ಕೊಳ್ಳೋದು. ಇದನ್ನು ಭ್ರಮಾಬಂಧನ ಅಂತ ಕರಿಬಹುದು. ಒಂದು ಉದಾಹರಣೆ ಕೊಡ್ತೀನಿ ಇದಕ್ಕೆ. ನಾನೇನಾದರೂ ಈ ಥರ ಇರಲಿಲ್ಲ ಅಂತಂದರೆ ನನ್ನ ಸ್ಟೇಟಸ್ ಏನಾಗುತ್ತೆ ಈ ಸಮಾಜದಲ್ಲಿ, ನನ್ನ ಪ್ರೆಸ್ಟೀಜ್ ಏನು ಅನ್ನೋ ಥರ, 4 ಜನ ಏನು ಅನ್ಕೋತಾರೆ ನನ್ನ ಬಗ್ಗೆ ಅಂತ ನಮಗೆ ನಾವೇ ಊಹಿಸ್ಕೊಂಡು ಒದ್ದಾಡ್ತೀವಲ್ವಾ. ಇದು ಒಂದು ಭ್ರಮೆಯಿಂದ ಕೂಡಿರತಕ್ಕಂತಹ ಬಂಧನ. ಅಲ್ಲಿ ಯಾರು ಏನೋ ಅಂದ್ಕೊಳ್ತಾ ಇರಲ್ಲ, ಇಲ್ಲ ಅಂದ್ಕೊಂಡೇ ಬಿಟ್ರು ಅಂತಂದ್ರೂ ಅದರಿಂದ ಆಗೋದು ಏನೂ ಇಲ್ಲ ವ್ಯತ್ಯಾಸ. ಅದನ್ನೆಲ್ಲ ನಮಗೆ ನಾವೇ ಅಂದ್ಕೊಂಡು ಊಹಾಪೋಹಗಳಿಗೆ ಸಿಡುಕೊಂಡು ಒದ್ದಾಡಿಕೊಂಡು ಭ್ರಮೆನಲ್ಲಿ ಬಿದ್ದು, ಇದಕ್ಕೆ ಒಂದು ಭ್ರಮಾಬಂಧನ ಅಂತ ಕರಿಬಹುದು. ಇನ್ನೊಮ್ಮೆ ಈ 4 ಹೇಳ್ತೀನಿ, ಪಟ್ಟಿ ಮಾಡೋಣ ಬನ್ನಿ. ಮೊದಲನೇದು ವಿಷಯಾಸಕ್ತಿಯ ಬಂಧನ. ಆ ವಿಷಯಾಸಕ್ತಿ ವ್ಯಕ್ತಿ ಮೇಲಾಗಿರಬಹುದು, ವಸ್ತುವಿನ ಮೇಲಾಗಿರಬಹುದು, ಇಲ್ಲ ಪೂರ ವಿಷಯಗಳೇ ಆಗಿರಬಹುದು. ಅದರ ಮೇಲಿರೋ ಅತಿಯಾದ ಆಸಕ್ತಿಯಿಂದ ನಮ್ಮನ್ನು ನಾವು ಬಂಧಿಸ್ಕೊಳ್ಳೋದು ವಿಷಯಾಸಕ್ತಿಯ ಬಂಧನ. ಎರಡನೇದು ವಸ್ತುಗಳ ಬಂಧನ. ಕೋಟ್ಯಾಂತರ ವಸ್ತುಗಳಿದೆ ಭೂಮಿ ಮೇಲೆ, ಏನೇನೋ ಸಾವಿರಾರು. ಅದರಲ್ಲಿ ನಾವು ಕೆಲವೊಂದನ್ನು ನಮ್ಮ ಜೊತೆಯಲ್ಲಿ ಗುರುತಿಸ್ಕೊಂಡು, ಈ ವಸ್ತು ಇಲ್ಲ ಅಂತಂದರೆ ನನ್ನ ಕೈಲಿರೋಕ್ಕಾಗಲ್ಲ, ಆ ವಸ್ತು ನನಗೆ ಬೇಕೇ ಬೇಕು, ಆ ವಸ್ತುವಿಂದ ನನಗೆ ಪ್ರೈಡ್ ಬರುತ್ತೆ, ನನಗೆ ಗೌರವ ದಕ್ಕುತ್ತೆ, ಹಾಗೆ ಹೀಗೆ ಅಂತೆಲ್ಲ ವಸ್ತುಗಳ ಮೇಲೆ ಆಧಾರ ಪಟ್ಕೊಂಡು ನಮಗೆ ನಾವೇ ಏರ್ಪಡಿಸ್ಕೊಳ್ಳುವಂತಹ ಬಂಧನ ವಸ್ತುಗಳ ಬಂಧನ ಅಂತ. ಇನ್ನು ಮೂರನೇದು ಸಂಬಂಧಗಳ ಬಂಧನ. ಇದೇನು, ನಮ್ಮ ಜೊತೆಯಲ್ಲಿ ಯಾರ್ಯಾರೆಲ್ಲ ಸಂಬಂಧ ಇಟ್ಕೊಂಡಿರ್ತಾರೋ, ಅದು ಆಫೀಸ್ನಲ್ಲಿ ಕೆಲಸ ಮಾಡೋ ಕೊಲೀಗಾಗಿರಬಹುದು, ಜೊತೆಯಲ್ಲಿ ಓದಿದ ಸ್ಕೂಲ್ ಮೇಟು, ಕಾಲೇಜ್ ಮೇಟು, ಇನ್ನೊಂದು ಯಾರೇ ಆಗಿರಬಹುದು, ಅಪ್ಪ ಅಮ್ಮ ತಾತ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಮಗ ಮಗಳು ಮೊಮ್ಮಗು, ಹೀಗೆ ಸ್ನೇಹಿತರು, ಯಾರನ್ನಾದರೂ ತಗೊಳ್ಳಿ. ಎಲ್ಲೋ ಈಗಿನ್ನೂ ಭೇಟಿಯಾಗಿರ್ತೀವಿ, ಸಂಬಂಧ ಬೆಳೀತಾ ಇರುತ್ತೆ. ಅದು ತುಂಬಾ ಕಡಿಮೆ ಅವಧಿನಲ್ಲಿ ಬೆಳೆದಿರತಕ್ಕಂತಹ ಸಂಬಂಧ ಅಂತಂದ್ರೂ ಅದ್ರ ಬಗ್ಗೆನೂ ನಾವು ಆಸಕ್ತಿನ ಹೊಂದಿದ್ದು, ಅದಕ್ಕೊಂದು ಲಿಮಿಟೇಷನ್ಸ್ನ ಹಾಕ್ಕೊಂಡು ಅದು ಹೀಗೇ ಇರಬೇಕು, ಹೀಗೇ ನಡಿಬೇಕು, ಹಾಗೇ ಆಗಬೇಕು ಅಂತ ಅದಕ್ಕೆ ಚೌಕಟ್ಟನ್ನು ನಿರ್ಮಾಣ ಮಾಡ್ತೀವಲ್ವಾ, ಅದರಂತೆ ನಡಿಬೇಕು ಅಂತ ಹೋಗ್ತೀವಲ್ವಾ. ಇದು ಸಂಬಂಧಗಳಿಂದ ಏರ್ಪಡತಕ್ಕಂತಹ ಬಂಧನ, ಭ್ರಮಾಬಂಧನ ಅಂತ 4ನೇದು. ಇದೇನು ಮಾಡುತ್ತೆ, ನಾನು ಇದಕ್ಕೂ ಮುಂಚೆನೂ ಹೇಳಿದ್ದೀನಿ, ಇನ್ನೊಮ್ಮೆ ಅದು ಮನದಟ್ಟಾಗಲಿ ಅಂತ 4 ಮತ್ತೆ ಹೇಳ್ತಾ ಇದ್ದೀನಿ ಅಷ್ಟೇ. ಹೇಳಿದ್ದೆ ಹೇಳ್ತಾಳಲ್ಲ ಅಂತ ಅಂದ್ಕೋಬೇಡಿ. ಇದು ಅರ್ಥ ಮಾಡ್ಕೊಳ್ಬೇಕಾಗಿರೋದು ತುಂಬ ಅನಿವಾರ್ಯ ಇದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇಟ್ಸ್ ವೆರಿ ಪ್ರೆಷಿಯಸ್, ಖಂಡಿತವಾಗ್ಲೂ ಪ್ರೆಷಿಯಸ್ 4. ಇನ್ನು ಭ್ರಮಾಬಂಧನ,
ನಮಗೆ ನಾವೇ ಏನೇನೇನೇನೋ ಭ್ರಮೆಗಳಲ್ಲಿರ್ತೀವಿ. ನಾವೇ ಏನೋ ಕಲ್ಪನೆ ಮಾಡ್ಕೋತೀವಿ, ಊಹಿಸ್ಕೋತೀವಿ, ಅದೆಲ್ಲ ನಿಜ ಅನ್ಕೋತೀವಿ. ಇಲ್ಲ ಇನ್ನೊಂದು ಥರದಲ್ಲಿ ಅದೆಲ್ಲ ಸುಳ್ಳು ಅನ್ಕೋತೀವಿ. ಯಾರೋ ನಮ್ಮನ್ನು ಟೀಸ್ ಮಾಡಿದ್ರು ಅನ್ಕೋತೀವಿ, ಇಲ್ಲ ಯಾರೋ ನಮ್ಮನ್ನು ಹೊಗಳಿದ್ರು ಅಂತ ಖುಷಿಪಟ್ಟು ಭ್ರಮೆಗೊಳಗಾಗಿ ಅದಕ್ಕೆ ತಕ್ಕಂಗೆ ನಡ್ಕೋತೀವಿ. ಇದನ್ನು ಭ್ರಮೆಯ ಬಂಧನ ಅಂತ ಹೇಳಬಹುದು. ಇದನ್ನೆಲ್ಲ ಯಾರು ಮಾಡ್ಕೊಳ್ತಾ ಇರೋದು ಈ ಬಂಧನನ? ಯೋಚನೆ ಮಾಡಿ ಸ್ವಲ್ಪ. ಯಾರಪ್ಪ ಹೇಳಿ ನೋಡೋಣ. ಯಾರು ಗೊತ್ತಾ? ನಾವೇ, ಸ್ವತಃ ನಾವೇ, ಬೇರೆ ಯಾರೂ ಅಲ್ಲ, ಹೊರಗಿನಿಂದ ಎಲ್ಲೋ ಅಲ್ವೇ ಅಲ್ಲ. ಒತ್ತಡ, ಬಂಧನ ಎರಡನ್ನೂ ನಿರ್ಮಾಣ ಮಾಡ್ಕೊಳ್ತಾ ಇರೋದು ನಾವೇ. ಅರ್ಥ ಆಯ್ತಾ ನಿಮಗೆ? ಅಮೃತ ಬಿಂದು ಉಪನಿಷತ್ತಿನ 2ನೇ ಮಂತ್ರ ಹೇಳುತ್ತೆ, ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹು ಅಂತ. ಮಾನವನ ಬಂಧನ ಮತ್ತು ಮೋಕ್ಷಕ್ಕೆ ಈ ಮನಸ್ಸೇ ಕಾರಣ ಅನ್ನೋದು ಇದರ ಅರ್ಥ. ಹಾಗಾದರೆ ಈ ಬಂಧನಕ್ಕೆ ಅಥವಾ ಮೋಕ್ಷಕ್ಕೆ ಕೇವಲ ನಮ್ಮ ಮನಸ್ಸೇ ಕಾರಣ ಅನ್ನೋದು ಗೊತ್ತಾಗ್ಬಿಡ್ತು ಇವಾಗ ನಮಗೆ. ಯಾರಿಷ್ಟೆಲ್ಲ ಮಾಡ್ತಾ ಇರೋದು? ನಮ್ಮ ಮನಸ್ಸೇ, ಬೇರೆ ಯಾರೂ ಅಲ್ಲ. ಹೊರಗಿಂದ ಏನೋ ಒಂದು ದಪ್ಪಂತ ಬಿದ್ದಿಲ್ಲ, ಅದರಿಂದ ಏನೂ ಆಗ್ತಾಯಿಲ್ಲ ಈ ಬಂಧನ. ಗೊತ್ತಾಗ್ತಿದೆಯಾ ನಿಮಗೆ? ಇವಾಗ ಹೀಗೆಲ್ಲ ಇದ್ದುಬಿಟ್ರೆ ಏನಾಗುತ್ತೆ? ಇದನ್ನೆಲ್ಲ ಬಿಟ್ಟು ಬದುಕೋಕ್ಕಾಗತ್ತಾ ಅಂತ ಕೇಳ್ತೀರಾ ನೀವು? ಹಾಗಂತ ಅನಿಸುತ್ತೆ, ಹೌದು. ಆದರೆ ಈ ಮನಸ್ಸಿನ ವಿಚಾರವನ್ನು, ಸವಿಸ್ತಾರವಾದ ರೂಪವನ್ನು ಮುಂದಿನ ವಿಡಿಯೋಗಳಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ. ತಿಳ್ಕೊಳ್ಳೋಣ, ಆಗ ನಿಮಗೆ ಗೊತ್ತಾಗತ್ತೆ. ಯಾಕೆ ಅಂತಂದರೆ ನಮಗೇ ಗೊತ್ತಿಲ್ಲದ ಹಾಗೆ ನಮ್ಮನ್ನೇ ಆ ಪೋಷಣ ತಗೊಂಡು ನಮ್ಮನ್ನು ಕೋತಿ ಕುಣಿಸ್ತಾ ಆಟ ಆಡಿಸ್ತಾ ಇರೋದು, ನಮ್ಮ ಲಗಾಮನ್ನು ತನ್ನ ಕೈನಲ್ಲಿ ಇಟ್ಟುಕೊಂಡು ಅದಕ್ಕೆ ಬೇಕಾದ ಹಾಗೆ ಆಡಿಸ್ತಾ ಇರೋದು ನಮ್ಮ ಮನಸ್ಸೇ. ಇದಕ್ಕೆಲ್ಲ ಕಾರಣ, ಮೂಲ ಕಾರಣ ಸ್ವತಃ ನಮ್ಮ ಮನಸ್ಸೇ. ಅದರ ಬಗ್ಗೆ ಖಂಡಿತ ಮುಂದಿನ ವಿಡಿಯೋಗಳಲ್ಲಿ ಹೇಗೆ ಅದು ಏನು, ಅದರ ಗುಣ ಏನು, ಸ್ವಭಾವ ಏನು, ಯಾಕೆ ಹಾಗಾಗತ್ತೆ ಮನಸ್ಸಿಗೆ, ಎಲ್ಲದನ್ನೂ ನಾನು ಹೇಳ್ತೀನಿ. ನೀವು ನನ್ನ ಜೊತೆಗೆ ಇರ್ತೀರಾ ಅಲ್ಲ ಕೇಳೋದಕ್ಕೆ? ಇದ್ದೇ ಇರ್ತೀರಾ, ಆ ನಂಬಿಕೆ ನನಗಿದೆ. ಇಲ್ಲಿಯವರೆಗೂ ಪೂರ್ತಿ ಹೇಳಿದ್ದನ್ನೆಲ್ಲ ಕೇಳಿ ನಿಮಗೇನು ಅನ್ನಿಸ್ತಾ ಇದೆ? ಏನಾದರೂ ಪ್ರಶ್ನೆ ಬಂತಾ? ಇಲ್ಲ ಏನಾದರೂ ಅಭಿಪ್ರಾಯ ಮೂಡ್ತಾ? ಹೌದಲ್ವಾ ಅಂತ ಅನ್ನಿಸ್ತಾ? ಇಲ್ಲ ಅಂತ ಅನ್ನಿಸ್ತಾ? ಏನೇ ಅನಿಸಿರಲಿ ಅದನ್ನು ದಯಮಾಡಿ ನಮ್ಮ ಜೊತೆ ಹಂಚ್ಕೊಳ್ಳಿ. ನೀವು ಆ ರೀತಿ ಹಂಚ್ಕೊಳ್ಳೋದ್ರಿಂದನೇ ಮುಂದಕ್ಕೆ ನಿಮ್ಮ ಪ್ರಯಾಣ ಸಾಗೋದು ಸರಿಯಾದ ದಾರಿನಲ್ಲಿ ಅಲ್ವೇ? ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.